ವಾಹನ ದುರ್ಬಳಕೆ ಆರೋಪ, ಶಾಸಕರ ವಿರುದ್ಧ ಗೃಹ ಸಚಿವರಿಗೆ ದೂರು, ಖರ್ಚು ವಸೂಲಿಗೆ ಆಗ್ರಹ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರ ವಿರುದ್ಧ ಕಾನೂನು ಹೋರಾಟದ ಕಿಡಿ ಹೊತ್ತಿಕೊಂಡಿದೆ. ರಾಜಕೀಯ ಅಧಿಕಾರ ಬಳಸಿ ನಿಯಮ ಬಾಹಿರವಾಗಿ ಪೊಲೀಸ್ ಎಸ್ಕಾರ್ಟ್ ವಾಹನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಶಾಸಕರ ಮೇಲೆ ಕೇಳಿದೆ. ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಮಾಬೂಸಾಬ್ ಯರ್ಗುಪ್ಪಿ ಈಗ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಜನಪ್ರತಿನಿಧಿಯೊಬ್ಬರು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೆಯುವ ಪೊಲೀಸ್ ವ್ಯವಸ್ಥೆಯನ್ನ ತಮ್ಮ ಸ್ವಂತ ಹಿತಾಸಕ್ತಿಗೆ ಬಳಸಿರುವುದು ಖಂಡನೀಯ ಎಂದು ಮಾಬೂಸಾಬ್ ಯರ್ಗುಪ್ಪಿ ಕಿಡಿಕಾಡಿದ್ದಾರೆ. ಈ ಸಂಬಂಧ ನವಲಗುಂದ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅವರ ಮೂಲಕ ರಾಜ್ಯದ ಗೃಹ ಸಚಿವರು ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಅಧಿಕೃತವಾಗಿ ದೂರು ಸಲ್ಲಿಸಲಾಗಿದೆ. ನಿಯಮ ಬಾಹಿರವಾಗಿ ಬಳಕೆಯಾಗಿರುವ ಪೊಲೀಸ್ ವಾಹನದ ಡೀಸೆಲ್ ಬಿಲ್, ಭದ್ರತಾ ಸಿಬ್ಬಂದಿಯ ವೇತನ ಹಾಗೂ ವಾಹನದ ರಿಪೇರಿ ಖರ್ಚು ವೆಚ್ಚಗಳನ್ನು ಹಾಲಿ ಶಾಸಕರಿಂದಲೇ ವಸೂಲಿ ಮಾಡಬೇಕು. ಆ ಹಣವನ್ನು ತಕ್ಷಣವೇ ಸರ್ಕಾರದ ಖಜಾನೆಗೆ ಜಮಾ ಮಾಡಬೇಕು ಎಂದು ದೂರಿನಲ್ಲಿ ಆಗ್ರಹಿಸಿದ್ದಾರೆ. ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಮನವಿ ಕೊಟ್ಟಿದ್ವಿ. ಅದೇನಪ್ಪ ಅಂದ್ರೆ ನವಲಗುಂದ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ 69ರ ಹಾಲಿ ಶಾಸಕರಾಗಿರುವಂಥ NH ಕೋನರೆಡ್ಡಿ ಅವರು ನವಲಗುಂದ ಪೊಲೀಸ್ ಠಾಣೆ ಮತ್ತು ಅನಗಿರಿ ಪೊಲೀಸ್ ಠಾಣೆ ಎಸ್ಕಾರ್ಟ್ಗಳನ್ನು ತಮ್ಮ ಖಾಸಗಿ ಕಾರ್ಯಕ್ರಮ ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಳಸ್ತಾರ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಆ ಒಂದು ದಾಖಲೆಗಳ ಸಮೇತ ಛಾಯಾಚಿತ್ರಗಳ ಸಮೇತ ದೂರು ಕೊಟ್ಟಿವಿ. ಇವತ್ತು ಪೊಲೀಸ್ ಇಲಾಖೆ ಇರುವುದು ತಾಲೂಕಿನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಲ್ಲಿ ಆ ತೊಂದರೆಗಳನ್ನು ನಿವಾರಿಸಬೇಕು, ಅವರ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇರ್ತೈತಿ. ಇವು ಶಾಸಕರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅದು ಸರ್ಕಾರಿ ಇರಲಿ, ಅರೆ ಸರ್ಕಾರಿ ಇರಲಿ, ಖಾಸಗಿ ಇರಲಿ, ತಮ್ಮ ಪಕ್ಷದ ಸಭೆ ಸಮಾರಂಭಗಳಿಗಿರಲಿ ಎಸ್ಕಾರ್ಟನ್ನು ತೆಗೆದುಕೊಂಡು ಹೋಗೋದ್ರಿಂದ ಇದು ಸ್ಟೇಷನಿಗೆ ಬಂದಿರುವಂಥ ಅನ್ಯಾಯ ಆದಾಗ ನ್ಯಾಯ ಕೆಳಗೆ ಬಂದಿರುವಂಥ ಸಾರ್ವಜನಿಕರು ಭಾಳ ತೊಂದರೆ ಆಕೈತಿ. ಮತ್ತು ಆ ತೊಂದರೆ ಆಗೋದ್ರಿಂದ ಇವತ್ತು ಸರ್ಕಾರ ಕೊಡುವಂಥ ವೇತನ, ಸಾರ್ವಜನಿಕರು ಕೊಡುವಂಥ ತೆರಿಗೆ ಹಣದ ವೇತನ ಮತ್ತು ಆ ವೇತನ ಪಡೆಯುವಂಥ ಅಧಿಕಾರಿಗಳು ಇವತ್ತು ಸಾರ್ವಜನಿಕವಾಗಿ ಜನಪ್ರತಿನಿಧಿಗಳ ಅವ್ರ ಜೊತೆ ಎಸ್ಕಾರ್ಟರ್ ಮೂಲಕ ಹೋಗೋದ್ರಿಂದ ಇಲ್ಲಿ ಜನರಿಗೆ ಭಾಳ ತೊಂದರೆ ಆಕೈತೆ ಅನ್ನೋದನ್ನು ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನಾವು ಮನವಿ ಮಾಡಿವಿ. ಮತ್ತು ಇಷ್ಟು ವರ್ಷ 2023ರಿಂದ ಏನು ಆಯ್ಕೆ ಆಗ್ಯಾರ ಅಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಎಸ್ಕಾರ್ಟ್ಗಳನ್ನು ಅವರು ಎಷ್ಟು ದಿನ ಬಳಸ್ಯಾರಲ್ಲ, ಆ ಬಳಸಿರುವಂತಹ ವಾಹನದ ಡೀಸೆಲ್ ಕಟ್ಟಬೇಕು ಮತ್ತು ಅದಕ್ಕೆ ಖರ್ಚು ವೆಚ್ಚ, ವಾಹನಕ್ಕೆ ಏನು ಖರ್ಚು ವೆಚ್ಚ ಆಗೈತಿ ಮತ್ತು ಅದು ಇಲ್ಲಿ ಕರ್ಕೊಂಡು ಹೋಗಿರುವಂಥ ಸಿಬ್ಬಂದಿಗಳ ವೇತನ ಏನು ಸರ್ಕಾರ ಕೊಟ್ಟೈತಲ್ಲ, ಆ ಸರ್ಕಾರದ ವೇತನವನ್ನು ಈ ಶಾಸಕರು ಸ್ವಂತವಾಗಿ ಸರ್ಕಾರಕ್ಕೆ ಭರ್ನಾ ಮಾಡಿಸ್ಬೇಕು ಅವ್ರ ಕಡೆ ಅಂತೇಳಿ ನಾವು ಆಗ್ರಹ ಮಾಡೀವಿ. ಇದು ಕಾನೂನಾತ್ಮಕವಾಗಿ ಬಹಳ ಒಂದು ಕಾನೂನು ಬಾಹಿರ ಕೃತ್ಯ ಅಂತ ಹೇಳ್ತೀನಿ. ಇವತ್ತು ಅವರು ಎಸ್ಕಾರ್ಟನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಪೊಲೀಸ್ ಇಲಾಖೆ ಮಹಾನಿರ್ದೇಶಕರು ಕೂಡಲೇ ಎಸ್ಕಾರ್ಟನ್ನು ಯಾವುದೇ ಕಾರಣಕ್ಕೂ ನೀಡಬಾರ್ದು. ಅವ್ರಿಗೆ ಜೀವ ಬೆದರಿಕೆ ಅಥವಾ ಅವ್ರದ್ದು ಯಾವುದೇ ರೀತಿ ಕಾನೂನಾತ್ಮಕವಾಗಿದ್ದರೂ ಅವರು ಕಾನೂನು ಬಳಸಲಿ, ನಮಗೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ಕಾನೂನು ಬಾಹಿರ ಸಾರ್ವಜನಿಕರಿಗೆ ತೊಂದರೆ ಆಗುವ ಹಂಗೆ ಪೊಲೀಸ್ ಇಲಾಖೆಯನ್ನು ತಮ್ಮದೇ ಅಸಹಾಯಕರೆಂಬಂತೆ, ತಮ್ಮ ಇಲಾಖೆಯವರ ಸಿಬ್ಬಂದಿಗಳೆಂಬಂತೆ ಬಳಸಿಕೊಳ್ಳೋದು ಬಹಳ ತಪ್ಪು. ಹಾಗಾಗಿ ನಾವು ಮಾನ್ಯ ಗೃಹ ಮಂತ್ರಿಗಳಲ್ಲಿ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಬಹಳ ವಿಶ್ವಾಸ ಇಟ್ಟಿವಿ. ಅವರು ಈ ಕೂಡಲೇ ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ಅಥವಾ ಅವರು ಎಸ್ಕಾರ್ಟ್ ಅವರಿಗೆ ಆದೇಶ ಪ್ರತಿ ಇಲ್ಲದೇ ಇದ್ದಲ್ಲಿ ಅವ್ರು ಯಾವತ್ತೂ ಕೂಡ ಅವರಿಗೆ ಎಸ್ಕಾರ್ಟನ್ನು ಒದಗಿಸಲಾರದಂತೆ ಆದೇಶ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡೇನೆ. ಮಾಬೂಸಾಬ್ ಯರ್ಗುಪ್ಪಿ. ಒಂದು ವೇಳೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ದೂರು ಸಲ್ಲಿಸುವ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ, ಮೊಹಮ್ಮದ್ ಅಲಿ ಮಿರ್ಜಿ ಹಾಗೂ ಬಾಪು ಸಾಬ್ ತಾಸೆದ್ ಉಪಸ್ಥಿತರಿದ್ದು, ಶಾಸಕರ ವಿರುದ್ಧ ಈ ದೂರು ಈಗ ನವಲಗುಂದ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರ್ಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.